ಹಲೋ ಎವ್ರಿವನ್. ಕಲರ್ ನೋಡುವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಕಲರು ಏನಿರ್ಬೋದು, ಬೀಟ್ರೂಟ್ ಇರ್ಬೋದಾ ಏನಂತ ವಿಚಾರ ಬರುತ್ತೆ ಅಲ್ವಾ ತಲೆಯಲ್ಲಿ. ನೋಡಿ, ನಾನು ನೇರಳೆ ಹಣ್ಣು ತೊಗೊಂಡು ಬಂದಿದ್ದೆ. ಮಾರ್ಕೆಟಲ್ಲಿ ತುಂಬ ನೇರಳೆ ಹಣ್ಣು ಬರ್ತಾಯಿದೆ. ನೇರಳೆ ಹಣ್ಣು ಸ್ವಲ್ಪ ತಂದಿದ್ದೆ. ಏನು ಮಾಡೋದು, ಇಷ್ಟೊಂದು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಜಾಮ್ ಮಾಡೋಣ ಅಂತ ಟ್ರೈ ಮಾಡಿದೆ. ಹಣ್ಣನ್ನು ಕಟ್ ಮಾಡಿ ಬೀಜ ಎಲ್ಲ ತೆಗೆದುಬಿಟ್ಟು ಮಿಕ್ಸರಲ್ಲಿ ನಾನು ನೇರಳೆ ಹಣ್ಣು ಮತ್ತು ಸ್ವಲ್ಪ ಸಕ್ಕರೆ, ಏಲಕ್ಕಿ ಪುಡಿ ಮತ್ತು ಬ್ಲ್ಯಾಕ್ ಸಾಲ್ಟ್ ಇಷ್ಟು ಹಾಕಿಬಿಟ್ಟು ಸ್ವಲ್ಪನೇ ಪಿಂಚ್ ಆಫ್ ಸಾಲ್ಟ್ ಟೇಸ್ಟಿಗೆ ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡು ಮತ್ತು ಅದನ್ನು ಕಾಸಲಿಕ್ಕೆ ಇಡಬೇಕು. ನೇರಳೆ ಹಣ್ಣು ಸ್ವೀಟು ಇತ್ತು, ಸರಿಯಾಗಿ ಹುಳಿ ಇತ್ತು. ಹಾಗಾಗಿ ನಾನು 4-5 ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಲಿಂಬುನ ಒಂದೊಂದು 2-3 ಡ್ರಾಪ್ಸ್ ಆಗುವಷ್ಟು ಹಾಕಿದ್ದೇನೆ ಅಷ್ಟೇ. ಅದು ಫ್ಲೇವರಿಗೆ ನೀವು ಬೇಕಾದರೆ ಹಾಕ್ಕೋಬೋದು. ನೋಡಿ, ಕಾಸ್ತಾ ಅದು ದಪ್ಪ ಆಗ್ತಾ ಬರುತ್ತೆ, ಯಾಕೆಂದ್ರೆ ಸಕ್ಕರೆ ಹಾಕಿದ್ದೇನೆ. ಹಣ್ಣು ಸ್ವೀಟ್ ಇರೋದ್ರಿಂದ ನಾನು ಒಂದು 4-5 ಸ್ಪೂನ್ ಸಕ್ಕರೆ ಹಾಕಿದ್ದೇನೆ ಅಷ್ಟೇ, ತುಂಬ ಸಕ್ಕರೆ ಹಾಕಿಲ್ಲ. ಹಾಗೆ ಅದು ದಪ್ಪ ಆಗ್ತಾ ಬರುತ್ತೆ. ನೋಡಿ, ನೀವು ಕಾಣಿಸ್ತಾ ಇದೆ, ದಪ್ಪ ಆಗ್ತಾ ಇದೆ. ನೋಡಿ, ಈಗ ರೆಡಿ ಆಯಿತು ನಮ್ಮದು ಜಾಮು. ಈ ಥರ ನಾವು ಮಾಡಿಟ್ಕೊಂಡ್ರೆ, ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ, ನಮಗೆ ಜ್ಯೂಸ್ ಕುಡಿಬೇಕು ಅನಿಸಿದಾಗ ಈ ಪೇಸ್ಟನ್ನು ಸ್ವಲ್ಪ ತೆಗೆದು ಕೂಡ ನಾವು ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ನೇರಳೆ ಹಣ್ಣನ್ನು ಹಾಗೇ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವೇಟ್ ರೆಡ್ಯೂಸ್ ಮಾಡಲಿಕ್ಕೆ ಮತ್ತು ಶುಗರ್ ಪೇಷಂಟ್ನವರಿಗೆ ತುಂಬ ಒಳ್ಳೆಯದು ನೇರಳೆ ಹಣ್ಣು. ನೇರಳೆ ಹಣ್ಣನ್ನು ಹಾಗೆ ತಿನ್ನಿ, ಜಾಮ್ ಮಾಡಿಕೊಂಡು ಮಕ್ಕಳಿಗೆ ಕೂಡ ಕೊಡ್ಬೋದು, ನಾವು ಕೂಡ ತಿನ್ಬೋದು. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.